ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 12 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಸಾಧನಾ ಪ್ರದರ್ಶಿನಿ ಹಾಗೂ ಜನಕಲ್ಯಾಣ ಶಿಬಿರಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಚಾಲನೆ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕೆಎಸ್ಆರ್ಟಿಸಿ ಹಿರಿಯ ವಲಯ ನಿಯಂತ್ರಕ ರಾಜೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಆಡಳಿತ ಅವಧಿಯಲ್ಲಿ ಜಾರಿ ಮಾಡಿರುವ ಆಯುಷ್ಮಾನ್ ಭಾರತ್, ಪಿಎಂ ಸೂರ್ಯಘರ್ ಮತ್ತು ಪಿಎಂ ಸ್ವನಿಧಿ ಮುಂತಾದ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಕಾರ್ಯ ನಡೆಯುತ್ತಿದೆ. ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾದವರು, ದಾಖಲೆ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಫಲಾನುಭವಿಗಳಿಗೆ ಸಹಾಯವಾಣಿ ಹಾಗೂ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದರು. ಪ್ರದರ್ಶನಿಯ ಲಾಭವನ್ನು ಎಲ್ಲರೂ ಪಡ್ಕೊಳ್ಬೇಕು, ಯೋಜನೆಗಳ ಲಾಭವನ್ನು ಪಡ್ಕೊಳ್ಬೇಕು. ಪ್ರಧಾನಮಂತ್ರಿಯವರು ಕಳೆದ 12 ವರ್ಷದಲ್ಲಿ ಮಾಡಿರುವಂಥ ಎಲ್ಲ ಕೆಲಸಗಳ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಳೆದ 12 ವರ್ಷದಲ್ಲಿ ದೇಶದ ಸಾಮಾನ್ಯ ಜನರ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೋಸ್ಕರ ರಾಜೇಶ್ ಶೆಟ್ಟಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಜನಕಲ್ಯಾಣ ಯೋಜನೆಯ ಪ್ರಯೋಜನವನ್ನು ಇಲಾಖೆ ಸಿಬ್ಬಂದಿಗೆ ತಲುಪುವಂತೆ ಮಾಡಲಾಗುತ್ತಿದೆ ಎಂದರು. ಎರಡೂ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಎಲ್ಲ ಎಂಪ್ಲಾಯೀಸ್ಗೆ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಯಾವುದೋ ಕಾರಣಕ್ಕೆ ಸರಿಯಾದ ಮಾಹಿತಿ ಇರಲಿಲ್ಲ. ಅಂದರೆ ಆಯಾಯ ಡಿಪಾರ್ಟ್ಮೆಂಟ್ಗಳಿಗೆ ಅವರೇ ಬಂದು ಹೇಳಿದಾಗ ಅದು ಇನ್ನೂ ಕೂಡ ಅನುಕೂಲ ಜಾಸ್ತಿ ಆಗುತ್ತೆ. ಫಲಾನುಭವಿ ಧನಲಕ್ಷ್ಮಿ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಶಿಬಿರದಲ್ಲಿ ಮಾಹಿತಿ ದೊರೆತಿದೆ ಎಂದು ಹೇಳಿದರು. ಸೂರ್ಯಘರ್ ಯೋಜನೆಗಳು ಬಹುಶಃ ನಾನು ಕೂಡ ಒಂದು ಫಲಾನುಭವಿಯಾಗಿ, ವಿಶೇಷವಾಗಿ ಈಗಾಗಲೇ ಜೀವನ್ ಜ್ಯೋತಿ ವಿಮಾ ಮತ್ತು ಸುರಕ್ಷಾ ವಿಮಾ ಯೋಜನೆಯ ನಾವೆಲ್ಲ ಈಗಾಗಲೇ ಫಲಾನುಭವಿಗಳಾಗಿದ್ದೇವೆ. ಮತ್ತೊಮ್ಮೆ ಇಲ್ಲಿ ಬರುವವರಿಗೆ ಅತ್ಯದ್ಭುತವಾಗಿ ಎಲ್ಲ ಇಲಾಖೆಗಳು ಸೇರಿ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೋರ್ವ ಫಲಾನುಭವಿ ಬಾಲಕೃಷ್ಣ, ಅಂಚೆ ಇಲಾಖೆ ವಿಮಾ ಯೋಜನೆಗಳ ಕುರಿತು ಶಿಬಿರದಲ್ಲಿ ಮಾಹಿತಿ ಲಭ್ಯವಾಯಿತು ಎಂದರು. ಗ್ರಾಮೀಣ ಅಂಚೆ ಜೀವ ವಿಮೆ ಮತ್ತು ಬೇರೆ ಕಲ್ಯಾಣ ಶಿಬಿರ ಮತ್ತು LIC ಇದರದ್ದು ಇನ್ಶೂರೆನ್ಸು ಜೀವ ವಿಮೆ ಎಲ್ಲ ಇದಾಯಿತು. ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಆಯುಷ್ಮಾನ್ ಭಾರತ್ ಅದಕ್ಕೆಲ್ಲ ಇದಾಯಿತು, ತುಂಬ ನನಗೆ ಇಷ್ಟ ಆಯಿತು.